ಹಾಯ್ ಹಲೋ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್ ನಿಮ್ಗೋಸ್ಕರವಾಗಿ ಇವತ್ತು SDA ಜಿಯೋಗ್ರಫಿ MCQs ನ ನಿಮಗೆ ಪರಿಹಾರ ಮಾಡ್ತಾ ಇದ್ದೀನಿ. ಯಾಕೆ ಸರ್ ಈಗ ಅಂತ ಕೇಳ್ಬೋದು. ಯಾಕಂದ್ರೆ SDA ಜಿಯೋಗ್ರಫಿ ಪ್ರಶ್ನೆ ಪತ್ರಿಕೆ ನೀವು ನೋಡಿದ್ರೆ ಅದು ಸಾಮಾನ್ಯ ಪ್ರಶ್ನೆ ಪತ್ರಿಕೆ ತರ ಇಲ್ಲ. ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳು ತುಂಬಾನೇ ಅದ್ಭುತವಾಗಿತ್ತು. ಹಾಗಾಗಿ ಭೂಗೋಳ ಶಾಸ್ತ್ರದ ಒಂದು ಪ್ರಶ್ನೆ ತೆಗೆದುಕೊಂಡು ಇನ್ ಡೀಟೈಲ್ ಆಗಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ತಮ್ಮನೇಲಿ ನೋಡಿರ್ತೀರಾ, ಇವತ್ತು ಸಿಂಧು ನದಿ ಬಗ್ಗೆ ಕೇಳಿರ್ತಕ್ಕಂಥ SDA ಪ್ರಶ್ನೆ ಪತ್ರಿಕೆಯ ಈ ಪ್ರಶ್ನೆ ಸಿಂಧು ನದಿಯ ಕಂಪ್ಲೀಟ್ ಡೀಟೈಲ್ ನ ಇದರಲ್ಲಿ ಹೇಳಲಿಕ್ಕೆ ಹೊರಟಿದ್ದೀನಿ. ಅಂದ್ರೆ ಸಿಂಧು ನದಿಯ ಉಪನದಿಗಳು ಅವು ಎಲ್ಲಿ ಹುಟ್ಟುತ್ತವೆ, ಎಲ್ಲಿ ಸೇರ್ತವೆ, ಸಂಗಮ ಸ್ಥಳಗಳೇನು, ಅದಕ್ಕೆ ಕಟ್ಟಿರ್ತಕ್ಕಂಥ ಜಲವಿದ್ಯುತ್ ಶಕ್ತಿ ಯೋಜನೆಗಳು ಯಾವ್ಯಾವು, ಈ ನದಿಯಿಂದ ಮುಂದೆ ನಮ್ಮ ಸಿಂಧು ನದಿ ನೀರಿನ ಒಪ್ಪಂದದಿಂದ ಅಂದ್ರೆ ಕರೆಂಟ್ ಟ್ರೆಂಡ್ ಅಲ್ಲಿ ಇರ್ತಕ್ಕಂಥ ಮ್ಯಾಟ್ರೋ ಅದು ಹೇಗೆ ವರ್ಕ್ ಆಗತ್ತೆ, ಮುಂದೆ ಮತ್ತೆ ಪಾಂಜಿನಾಡ್ ಅಂತಕ್ಕಂತಹ ಪ್ರಸ್ಥಭೂಮಿಯ ಕ್ರಿಯೇಟ್ ಅಲ್ಲಿ ಸಟ್ಲೇಜ್ ಮತ್ತೆ ಸಿಂಧು ನದಿಗಳು ಹೇಗೆ ವರ್ಕ್ ಆಗತ್ತೆ, ಹಂಗಾರೆ ಕ್ರಮಾನುಗತವಾಗಿ ಮೇಲಿಂದ ಕೆಳಗೆ ಈ ನದಿಗಳು ಹರಿಯುವಾಗ ಯಾವ್ಯಾವ ನದಿ ಯಾವ್ಯಾವ ನದಿಯನ್ನ ಜಾಯಿಂಟ್ ಆಗಿ ಮುಂದೆ ಇವು ಸಿಂಧು ನದಿಗೆ ಸೇರ್ತವೆ. ಹಾಗೆ ಸಿಂಧು ನದಿ ಕರಾಚಿ, ಪಾಕಿಸ್ತಾನದ ಕರಾಚಿಯಲ್ಲಿ ಹೋಗ್ಬಿಟ್ಟು ಅದು ಅರಬ್ಬಿ ಸಮುದ್ರವನ್ನ ಸೇರುತ್ತಲ್ವಾ. ಹಾಗಾಗಿ ಮೌಂಟ್ ಕೈಲಾಸ ಶ್ರೇಣಿಗಳಿಂದ ಜಾಸ್ಕರ್ ಮತ್ತೆ ಕಾರಕೋರಂನ ಲಡಾಖ್ ಶ್ರೇಣಿಗಳ ಮಧ್ಯದಲ್ಲಿ ಹಾದು ಗಿಲ್ಗಿಟ್ ಬಾಲ್ಟಿಸ್ತಾನ್ ಮುಖಾಂತರವಾಗಿ ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನದ ಸುಲೈಮಾನ್ ಬೆಟ್ಟಗಳ ತಪ್ಪಲಿನಲ್ಲಿ ಮುಂದೆ ತೆರಳಿಬಿಟ್ಟು ಕರಾಚಿವರೆಗೆ ಹರಿಯುವ ಕಂಪ್ಲೀಟ್ ಸಿಂಧು ನದಿಯ ಒಂದು ಫುಲ್ ಹಿಸ್ಟ್ರಿಯನ್ನ ಮತ್ತೆ ಅದರ ಫುಲ್ ಜಿಯೋಗ್ರಫಿಯನ್ನ ನಿಮ್ಗೋಸ್ಕರ ಹೇಳಿದ್ದೀನಿ. ಬನ್ನಿ, ವಿಡಿಯೋದಲ್ಲಿ ಅದ್ಭುತವಾಗಿ ವಿಚಾರಗಳಿದೆ. ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಈ ಚಾನಲ್ಗೆ ಒಂದಿಷ್ಟು ಧನ ಸಹಾಯ ಮಾಡಿ ಚಾನಲ್ ನ ಬಿಗ್ಗೆಸ್ಟ್ ಲೆವೆಲ್ಗೆ ಬೆಳೆಸೋ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸ್ತೀರಾ ಅಂತ ಹೇಳ್ತಾ, ಬರೀ ನಾನು ನಿಮ್ಗೆ ಸ್ಕ್ರೀನ್ ಅಲ್ಲಿ ಕಂಪ್ಲೀಟ್ ಆಗಿ ಅದರ ಜಿಯೋಗ್ರಫಿಯನ್ನ ವಿತ್ ಮ್ಯಾಪ್ ಅಲ್ಲಿ ಇದನ್ನ ನಿಮ್ಗೆ ವಿವರಣೆ ಮಾಡ್ತಾ ಇದ್ದೀನಿ. ಬನ್ನಿ, ಪ್ರಶ್ನೆ ಹೀಗಿದೆ. 2026 ಜಿಯೋಗ್ರಫಿ ಒಂದು ಪ್ರಶ್ನೆ ಸುದೀರ್ಘ ವಿವರಣೆಯಲ್ಲಿ ಇವತ್ತು ಸಿಂಧೂ ನದಿ ಬಗ್ಗೆ ಮಾತಾಡೋಣ. ನೋಡಿ ಏನ್ ಹೇಳಿದ್ರು, ಸಿಂಧೂ ನದಿ ಬಗ್ಗೆ ಏನ್ ಪ್ರಶ್ನೆ ಕೇಳಿದಾರೆ ಅಂತ ನೋಡಿ. ಆಸ್ ಪರ್ ಕ್ರೈಟೀರಿಯಾ ಆಫ್ ರಿವರ್ ಜಾಯ್ನಿಂಗ್ ದೇರ್ ಮೈನ್ ರಿವರ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ಆಫ್ ಕರೆಕ್ಟ್ ಅಂತ ಕನ್ನಡದಲ್ಲಿ ನೋಡಿ. ನದಿಗಳು ತಮ್ಮ ಮುಖ್ಯ ನದಿಗಳನ್ನು ಸೇರುವ ಮಾನದಂಡವನ್ನು ಆಧರಿಸಿ ಈ ಕೆಳಗಿನ ಯಾವ ಕ್ರಮಾನುಗತವು ಸರಿಯಾಗಿದೆ ಅಂತ. ಫಸ್ಟ್ ಇದು ಸರಿಯಾಗಿ ತಿಳ್ಕೊಳ್ಳಿ. ಇದು ಸಿಂಧೂ ನದಿ. ಓಕೆ, ಇದು ಫುಲ್ ಹರಿತಕ್ಕಂಥದ್ದು ಒಂದು ನಮ್ಗೆ ಸಿಂಧೂ ನದಿ ಅಂತ ಇಟ್ಕೊಳ್ಳ. ಇದು ಸಿಂಧೂ ನದಿ. ಇದು ಕರಾಚಿಯಲ್ಲಿ ಹೋಗ್ಬಿಟ್ಟು ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಈ ಒಂದು ಸಿಂಧೂ ನದಿಯ ಕೆಳಭಾಗದಲ್ಲಿ ಬರೋದೇ ನಮ್ಗೆ ಝೀಲಂ. ಝೀಲಂ ಬಂದ್ಬಿಟ್ಟು ಚೇನಾಬ್ಗೆ ಸೇರತ್ತೆ. ಓಕೆ, ಇದು ಝೀಲಂ ಬಂದ್ಬಿಟ್ಟು ಇಲ್ಲಿ ಕೆಳಗೆ ಹರಿತಾ ಇರ್ತಕ್ಕಂತಹ ಚೇನಾಬ್ಗೆ ಸೇರತ್ತೆ. ಓಕೆ, ಚೇನಾಬು ಝೀಲಮ್ಮು ಮುಂದೆ ಬಂದ್ಬಿಟ್ಟು ಅದ್ರ ಕೆಳಗಡೆ ಹರಿತಕ್ಕಂತಹ ರಾವಿಗೆ ಬಂದು ಸೇರ್ತವೆ. ರಾವಿಗೆ ಹೀಗೆ ಝೀಲಮ್ಮು, ಚೇನಾಬು, ರಾವಿ ಮುಂದೆ ಹರ್ಕೊಂಡು ಬಂದು ಸೇರ್ತಕ್ಕಂಥದ್ದು ಸಟ್ಲೇಜ್ಗೆ. ಯಾವುದಕ್ಕೆ? ಸಟ್ಲೇಜಿಗೆ ಸೇರ್ತವೆ. ಈ ಸಟ್ಲೇಜ್ ಮುಂದೆ ಪಾಂಜಿನಾಡಲ್ಲಿ ಹೋಗ್ಬಿಟ್ಟು ಯಾವ್ದನ್ನ ಸಿಂಧೂ ನದಿಯನ್ನ ಅದು ಸೇರತ್ತೆ. ಅಲ್ಲಿಗೆ ನಮ್ಗೆ ಕ್ರಮಾನುಗತವಾಗಿ ನೋಡೋದಾದ್ರೆ ನೋಡಿ ಕರೆಕ್ಟ್ ಆಗಿದೆ. ಅದಕ್ಕೆ ಈ ಹಿಂದೆ ಸಟ್ಲೇಜಿಗೆ ಇಲ್ಲೇ ಬಿಯಾಸ್ ಕೂಡ ಸೇರಿರುತ್ತೆ. ಓಕೆ, ಬಿಯಾಸ್ ಭಾರತದಲ್ಲೇ ಹುಟ್ಟಿ ಭಾರತದಲ್ಲೇ ಕ್ಲೋಸ್ ಆಗೋ ನದಿ ಇದು ಬಿಯಾಸ್. ಅಲ್ಲಿಗೆ ನಮ್ಗೆ ಕ್ರಮಾನುಗತವಾಗಿ ಕೇಳಿದ್ರಲ್ವಾ. ಝೀಲಂ ಮುಂದೆ ಚೇನಾಬ್ ಮುಂದೆ ರಾವಿ ಮುಂದೆ ಸಟ್ಲೇಜ್ ಮುಂದೆ ಸಿಂಧು. ಬಟ್ ಪ್ರಶ್ನೆನಲ್ಲಿ ಏನ್ ಹಾರಿಸಿದಾನೆ? ಸೊ ಕ್ರಮಾನುಗತವಾಗಿ ಅಂದಾಗ ರಾವಿಯನ್ನ ಕೊಟ್ಟಿಲ್ಲ ಅವ. ಅಲ್ಲಿಗೆ ಝೀಲಂ ಹೋಗ್ಬಿಟ್ಟು ಚೇನಾಬ್ ಹೋಗ್ಬಿಟ್ಟು ಸಟ್ಲೇಜ್ ಟು ಸಿಂಧುಗೆ ಸೇರತ್ತೆ. ಓಕೆ, ಇದು ನಮ್ಗೆ ಕ್ರಮಾನುಗತವಾಗಿ ಬರ್ತಕ್ಕಂಥ ಕ್ರೈಟೀರಿಯಾ. ಇದು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ನೋಡಿ, ಇಂಥ ಸೂಪರ್ ಹಿಟ್ ಪ್ರಶ್ನೆಗಳನ್ನ ಹೇಳೋದು ಅಂದ್ರೆ ಸ್ಫೂರ್ತಿ ಅಕಾಡೆಮಿ. ಕಾಣ್ತಾ ಇರೋ QR ಕೋಡ್ ನ ಮರಿಬೇಡಿ, ಅವಾಗ ನೆನ್ಪಿಟ್ಕೊಳ್ಳಿ. ಬನ್ನಿ, ಈ ಒಂದು ಪ್ರಶ್ನೆಯ ಸಮಗ್ರ ಅಧ್ಯಯನವನ್ನ ನಿಮ್ಗೋಸ್ಕರ ಕೊಡ್ತಾ ಇದ್ದೀನಿ. ಹಾಗಾಗಿ QR ಕೋಡ್ ಕಂಡ ತಕ್ಷಣ ಒಂದ್ ಸ್ವಲ್ಪ ಧನ ಸಹಾಯ ಮಾಡೋದನ್ನ ಮರಿಬೇಡಿ. ಬನ್ನಿ, ಮ್ಯಾಪ್ ನ ಒಂದ್ಸಾರಿ ಡೀಟೈಲ್ ಆಗಿ ನೋಡ್ಕೊಳ್ಳಿ. ಮ್ಯಾಪ್ ಈ ರೀತಿ ನಿಮ್ಗೆ ಕಾಣುತ್ತೆ ನೋಡಿ. ಇದು ನಮ್ಗೆ ಇಂಡಸ್ ರಿವರ್ಸ್. ಓಕೆ, ಇಂಡಸ್ ರಿವರ್ಸ್ ಮೌಂಟ್ ಕೈಲಾಸ್ ನಲ್ಲಿ ಹುಟ್ಟತ್ತೆ. ಓಕೆ, ಅಲ್ಲಿಂದ ಹುಟ್ಟಿ ಹರಿತಕ್ಕಂಥದ್ದು. ಆಕ್ಚುಲಿ ಚೀನಾದಲ್ಲೇ ಹುಟ್ಟೋದು ಈ ನದಿ. ಅಲ್ಲಿಂದ ಭಾರತಕ್ಕೆ ಹರಿಯತ್ತಲ್ವಾ. ಹರಿಯುವಾಗ ಏನಾಗತ್ತೆ,
ಈ ನದಿಯ ವಲಯದಲ್ಲಿ ಇಲ್ಲಿ ನಮ್ಗೆ ಬರ್ತಕ್ಕಂಥದ್ದು ಲಡಾಖ್ ಶ್ರೇಣಿಗಳು ಬರ್ತವೆ, ಕಾರಾಕೋರಂ ರೇಂಜಸ್ಗಳು ಬರ್ತವೆ, ಆಮೇಲೆ ಪಂಚಟ್ ಹಿಲ್ ಶ್ರೇಣಿಗಳು ಬರ್ತವೆ, ಮಹಾಭಾರತ್ ಕೂಡ ಬರುತ್ತೆ. ಹಂಗಾಗಿ ಈ ಲಡಾಖ್ ಶ್ರೇಣಿಗಳು ಇಲ್ಲಿಂದ ಇಲ್ಲಿವರೆಗೆ ಹಿಂಗ್ ಬರ್ತಾವ. ಲಡಾಖ್ ಶ್ರೇಣಿಗಳು ಮತ್ತೆ ಕಾರಾಕೋರಂನ ಮಧ್ಯ ಹರಿದು ಹೋಗತ್ತಿದು. ಕೊನೆಗೆ ಇಲ್ಲಿ ಜಾಸ್ಕರ್ ಕೂಡ ಬರ್ತವೆ. ಹಾಗಾಗಿ ಜಾಸ್ಕರ್, ಇಲ್ಲಿ ಜಾಸ್ಕರ್, ಲಡಾಖ್ ಮತ್ತೆ ಕಾರಾಕೋರಂ ಇವುಗಳ ಮಧ್ಯೆ ಹೋಗಿ ಅಲ್ಲಿಂದ ಮುಂದೆ ಪಾಕಿಸ್ತಾನವನ್ನ ಎಂಟ್ರಿ ಕೊಡುತ್ತೆ. ಎಂಟ್ರಿ ಕೊಡುವಾಗ ಗಿಲ್ಗಿಟ್ ಬಾಲ್ಟಿಸ್ತಾನ್ ಅಂತ ಕರಿತೀವಿ. ಗಿಲ್ಗಿಟ್ ಬಾಲ್ಟಿಸ್ತಾನ್ ಇಂದ ಇದು ಮುಂದೆ ಪಾಕಿಸ್ತಾನಕ್ಕೆ ಸೇರುತ್ತೆ. ಪಾಕಿಸ್ತಾನದ ಜೀವ ನದಿಯಾಗಿ ಹರಿಯತ್ತೆ. ಅದು ಮುಂದೆ ಸೇರ್ತಕ್ಕಂಥದ್ದು ಅರಬ್ಬಿ ಸಮುದ್ರಕ್ಕೆ, ಕರಾಚಿನಲ್ಲಿ ಇದು ಅರಬ್ಬಿ ಸಮುದ್ರವನ್ನ ಸೇರತ್ತೆ. ಅಲ್ಲಿಗೆ ನಮ್ಗೆ ಈ ಒಂದು ಮುಖ್ಯವಾಗಿರ್ತಕ್ಕಂಥ ಈ ನದಿಗೆ ಫಸ್ಟ್ ಬರ್ತಕ್ಕಂಥದ್ದು ಝೀಲಂ. ಝೀಲಂ ಹುಟ್ಟಿ ಹೀಗೆ ಹರಿಯುತ್ತೆ ಈ ನದಿ. ಹೀಗೆ ಹರಿಯುವಾಗ ಮುಂದೆ ಅದು ಚೀನಾಬ್ ಅನ್ನ ಸೇರತ್ತೆ. ಸೊ ಚೀನಾಬ್ ಕೂಡ ಅಷ್ಟೇನೆ ಹೀಗೆ ಹರಿದು ಬರುವಾಗ ಮುಂದೆ ಚೀನಾಬ್ಗೆ ಝೀಲಂ ಕೂಡ ಸೇರತ್ತೆ. ಝೀಲಂ ಚೀನಾಬ್ ಎರಡೂ ಸೇರ್ಕೊಂಡು ಮುಂದೆ ಹರಿದಾಗ ಅದರ ಕೆಳಭಾಗದಲ್ಲಿ ಹರಿದು ಬರ್ತಾ ಇರತಕ್ಕಂತಹ ರಾವಿ ನದಿಯನ್ನ ಈ ನದಿಗಳು ಸೇರ್ತಾವ. ಅಲ್ಲಿಗೆ ಝೀಲಂ, ಚೇನಾಬು, ರಾವಿ ಬಂತು. ಅಲ್ಲಿಂದ ಮುಂದೆ ಹರಿದು ಇವು ಸಟ್ಲೇಜ್ ಅನ್ನ ಸೇರ್ತವೆ. ಸಟ್ಲೇಜ್ ಮುಂದೆ ಸಿಂಧೂ ನದಿಯನ್ನ ಪಾನ್ಜಿ ನಾಡಲ್ಲಿ ಸೇರತ್ತೆ. ಅಲ್ಲಿಂದ ಮುಂದೆ ಅದು ಸಿಂಧೂ ನದಿ ಕರಾಚಿಗೆ ಹೋಗುತ್ತೆ. ಇದು ನಮ್ಗೆ ಮ್ಯಾಪು ಕರೆಕ್ಟ್ ಆಗಿ. ಅದಕ್ಕಿಂತ ಮುಂಚೆ ಇಲ್ಲಿ ಬಿಯಾಸ್ ಒಂದ್ ಬರುತ್ತೆ ನೋಡಿ. ಈ ಬಿಯಾಸ್ ಕೂಡ ಅಷ್ಟೇನೆ, ಇದು ಇಲ್ಲೇ ನಮ್ಗೆ ಹರಿತಕ್ಕಂತ ಸಟ್ಲೇಜ್ ನದಿಗೆ ಇಲ್ಲಿ ಅದು ಜಾಯಿನ್ ಆಗ್ಬಿಟ್ಟಿರುತ್ತೆ. ಹಂಗಾಗಿ ಭಾರತದಲ್ಲೇ ಹುಟ್ಟಿ ಭಾರತದಲ್ಲೇ ಜಾಯಿನ್ ಆಗತ್ತೆ ಇದು ಬಿಯಾಸ್. ಅಲ್ಲಿಗೆ ಝೀಲಮ್ಮು, ಚೀನಾಬು, ರಾವಿ, ಸಟ್ಲೇಜ್ ಅಂಡ್ ಇಂಡಸ್. ಇದು ನಮ್ಗೆ ಪ್ರಶ್ನೆ. ಹಂಗಾಗಿ ಕೇಳಿರೋ ಪ್ರಶ್ನೆ ನಿಮ್ಗೆ ಸರಿಯಾಗಿದ್ರಲ್ಲಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇದ್ರ ಬಗ್ಗೆ ಇನ್ನು ಸ್ಪೆಷಾಲಿಟಿ ಏನೇನ್ ಬೇಕು ಅನ್ನೋದಾದ್ರೆ ಹೇಳಿದ್ರೆ ನಿಮ್ಗೆ ಸಿಂಧು ನದಿ ಮಾನಸ ಸರೋವರದಲ್ಲಿ ಹುಟ್ಟಿ ಮೌಂಟ್ ಕೈಲಾಶ್ ಅಲ್ಲಿ 2880 ಕಿಲೋಮೀಟರ್ ಉದ್ದ ಹರಿಯತ್ತೆ. ಭಾರತದಲ್ಲಿ ತುಂಬಾ ಕಡಿಮೆ, ಒಂದು 800 ಕಿಲೋಮೀಟರ್ ಮಾತ್ರ, ಸುಮಾರು ಅಂತ ಹಾಕಿದ್ವಿ, ಪ್ಲಸ್ 800+ ಹರಿಯತ್ತೆ. ಉಳಿದ ಭಾಗ ಪಾಕಿಸ್ತಾನಕ್ಕೆ. ಆಗ್ಲೇ ಹೇಳಿದೆ ಕಾರಾಕೋರಂ ರೇಂಜಸ್, ಲಡಾಖ್ ಮತ್ತೆ ಜಾಸ್ಕರ್ ಶ್ರೇಣಿಗಳು ಬರುತ್ತೆ. ಇದ್ರ ಮಧ್ಯ ಇದು ಹರಿತಕ್ಕಂತಹ ಒಂದು ನದಿ. ಪಾಕಿಸ್ತಾನದ ಅತಿ ದೊಡ್ಡ ನದಿ ವ್ಯವಸ್ಥೆ ಅಂತಂದ್ರೆ ಇದೆ ಅಂತ ಹೇಳ್ತಾಗುತ್ತೆ. ಜೊತೆಗೆ ಈ ಒಂದು ಸಿಂಧೂ ನದಿಯ ಉಪನದಿಗಳು ಮತ್ತೆ ಅವಳ ಹುಟ್ಟುವ ಸ್ಥಳ ಯಾವಾಗಲೂ ಕೇಳ್ತಾನೆ. ಸಟ್ಲೇಜ್ ಹುಟ್ಟತಕ್ಕಂಥದ್ದು ಮಾನಸ್ ಸರೋವರ, ರಾಕಸ್ ಸರೋವರ ಅಂತ ಕೂಡ ಕರಿತೀವಿ. ಈ ರಾಕಸ್ ಸರೋವರದ ಮುಂದೆ ಹರಿಯುವಾಗಲೇ ಬಿಯಾಸ್ ಮತ್ತೆ ಚೆನಾಬ್ಗಳು ಇದಕ್ಕೆ ಸೇರ್ತವೆ. ಬಿಯಾಸ್ ಬರ್ತಕ್ಕಂಥದ್ದು ರೋಟಾಂಗ್ ಪಾಸ್ ಅಂತ ಕರಿತೀವಿ, ಬಿಯಾಸ್ ಕುಂಡ್ ಪ್ರದೇಶ, ಇಲ್ಲಿ ಅದು ಹುಟ್ಟಿ ಹರಿತದೆ. ಇನ್ನು ರಾವಿ ಕೂಡ ಅಷ್ಟೇ, ಹಿಮಾಚಲ್ ಪ್ರದೇಶದ ಕುಲು ಬೆಟ್ಟಗಳು ಮತ್ತೆ ರೋಟಾಂಗ್ ಪಾಸ್ ಅಲ್ಲಿ ಕೂಡ ಹುಟ್ಟತ್ತೆ. ಮತ್ತೆ ಚೆನಾಬ್ಗೆ ಬಂದ್ರೆ ಇದು ಜಸ್ಕರ್ ಶ್ರೇಣಿಯಲ್ಲಿ ಹುಟ್ಟತ್ತೆ, ಬಾರಾಲಾಚಾ ಶ್ರೇಣಿಗಳು ಅಂತ ಕರಿತೀವಿ ಇಲ್ಲಿಗೆ. ಹಂಗಾಗಿ ಮುಂದೆ ಹರಿದು ಬರ್ತಕ್ಕಂಥ ಬಿಯಾಸ್ ಕೂಡ ಝೀಲಂನ ಸೇರ್ತಕ್ಕಂಥದ್ದು ಮುಂದೆ ನಮ್ಗೆ ಇದರಲ್ಲಿ ಕಾಣ್ತದೆ. ಇನ್ನು ಝೀಲಂ ಅಂದ್ರೆ ಪೀರ್ ಪಂಜಾಲ್ ಶ್ರೇಣಿ ಮತ್ತೆ ವೆರಿನಾಗ್ ಶ್ರೇಣಿ ಬೆಟ್ಟಗಳು ಅಂತ ಕರಿತೀವಲ್ಲ, ಇಲ್ಲಿ ಹುಟ್ಟಿ ಹರಿಯತ್ತೆ. ಹಂಗಾಗಿ ಇದು ನಿಮ್ಗೆ ವೆರಿ ಇಂಪಾರ್ಟೆಂಟ್ ಕೂಡ ಇದು ಆಗಿರತ್ತೆ. ಸೊ ನೆಕ್ಸ್ಟ್ ಬಂದ್ರೆ ನಮ್ಗೆ ಒಂದೊಂದೇ ನದಿ ಬಗ್ಗೆ ಸುದೀರ್ಘವಾಗಿ ಹೇಳ್ತೀನಿ ನೋಡಿ. ಸಟ್ಲೇಜ್ ನದಿ ಅಂತ ಕರಿತೀವಿ. ಸಟ್ಲೇಜ್ ನದಿ ವೇದಗಳ ಕಾಲದಲ್ಲಿ ಇದನ್ನ ಶತದ್ರಿ ಅಂತ ಕೂಡ ಕರಿತಾ ಇದ್ರು. ಸಿಂಧೂ ನದಿಗೆ ಸೇರ್ತಕ್ಕಂತಹ ಮುಖ್ಯ ನದಿಗಳಲ್ಲಿ ಅತ್ಯಂತ ಉದ್ದವಾದ ನದಿ ಅಂತಂದ್ರೆ ಇದು ಸಟ್ಲೇಜ್ ನದಿ. ಚೀನಾದಲ್ಲಿ ಹುಟ್ಟತ್ತೆ, ಭಾರತದಲ್ಲಿ ಹರಿಯತ್ತೆ, ಮುಂದೆ ಹಾಗೆ ಪಾಕಿಸ್ತಾನಕ್ಕೆ ಹೋಗಿ ಇದು ಸಿಂಧೂ ನದಿಯನ್ನ ಸೇರುತ್ತೆ. ಹಂಗಾಗಿ ಸಿಂಧೂ ನದಿಯ ಉಪನದಿಗಳಲ್ಲಿ ಅತ್ಯಂತ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ರೆ ಅದು ಸಟ್ಲೇಜ್. ಓಕೆ, ಇದು ಸಂಗಮ ಆಗೋದು ಸಿಂಧೂ ನದಿನಲ್ಲಿ. ಇದರ ಉಪನದಿಗಳಿಗೆ ಬಂತಂದ್ರೆ ಸ್ಪಿತಿ ಮತ್ತೆ ಬಸ್ಪಾ ಅಂತ ಕರಿತೀವಿ. ಇದು ಪ್ರಮುಖವಾಗಿರ್ತಕ್ಕಂಥ ಸಟ್ಲೇಜ್ ನದಿಯ ಉಪನದಿಗಳು. ಹಂಗಾರೆ ಸಟ್ಲೇಜ್ ನದಿ ಕಟ್ಟಿರ್ತಕ್ಕಂಥ ಅಣೆಕಟ್ಟುಗಳಿಗೆ ಬಂದ್ರೆ ಬಾಕ್ರಾನಂಗಲ್ ಅಂತ ಕರಿತೀವಿ. ಭಾರತದಲ್ಲಿ 2ನೇ ಎತ್ತರವಾದ ಅಣೆಕಟ್ಟು ಅಂತ ಕೂಡ ಕರೀತಾರೆ ಅದನ್ನ. ಮೊದಲನೇ ನಿಮಗೆ ಗೊತ್ತಿದೆಯಲ್ಲ, ತೆಹರಿ ಅಣೆಕಟ್ಟು ಅಂತೇಳಿ ಭಗೀರಥಿ ನದಿಗೆ ಕಟ್ಟಿರ್ತಕ್ಕಂಥದ್ದು, ಇದು ಫಸ್ಟ್. ಸೆಕೆಂಡ್ ಬಾಕ್ರಾನಂಗಲ್ ಅಂತ ಕೂಡ ಕರಿತೀವಿ. ಇನ್ನು ನಾಥ್ಬಾ ಜಕ್ರಿ ಅಂತ ಕರಿತೀವಿ. ಹಾಗೆ ಇಂದಿರಾ ಗಾಂಧಿ ಕಾಲುವೆ ಕೂಡ ಇಲ್ಲಿ ವೆರಿ ಇಂಪಾರ್ಟೆಂಟ್. ಸೊ ಇದೇ ನಮ್ಮ ಸಟ್ಲೇಜ್ ನದಿಯನ್ನ ಜರಾದ್ರೋಸ್ ಅಂತ ಹೇಳಿ ಗ್ರೀಕರು ಇದನ್ನ ಕರೀತಾ ಇದ್ರು ಅಂತ. ಹಂಗಾಗಿ ನಿಮ್ಗೆ ಹಿಸ್ಟ್ರಿ ಪ್ಲಸ್ ಜಿಯೋಗ್ರಫಿ ಎರಡೂ ಕೂಡ ಇಲ್ಲಿ ನಿಮ್ಗೆ ಕವರ್ ಆಗ್ತಾ ಇದೆ ಅಲ್ವಾ. ಸೊ ಇಷ್ಟು ನೋಡಿದ ಮೇಲೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಹಾಕ್ಬೋದು ಅಂತ ಅನ್ಸತ್ತೆ. ಸೊ ಮುಂದೆ ಬರೋಣ. ಸಟ್ಲೇಜ್ ಬಗ್ಗೆ ಹೇಳಿರ್ತಕ್ಕಂಥ ವಿವರಗಳು ನಿಮ್ಗೆ ಒಂದು ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ. ಭಾರತದ ಪ್ರಮುಖವಾದಂತಹ ಅಣೆಕಟ್ಟು ಬಾಖ್ರಾನ್ ಮತ್ತು ನಂಗಲ್ ಇದನ್ನ ಕಟ್ಟಲಾಗಿದೆ. ಇದು ಭಾರತದ 2ನೇ ಎತ್ತರವಾದ ಅಣೆಕಟ್ಟು. ಸಿಂಧೂ ನದಿಯ ಅತ್ಯಂತ ಉದ್ದವಾದ ಉಪನದಿ ಯಾವುದು ಅಂತಂದ್ರೆ ಅದು ಸಟ್ಲೇಜ್. ಓಕೆ, ಸೊ ಹಂಗಾಗಿ ಸಟ್ಲೇಜ್ ನಮ್ಗೆಲ್ಲ ಗೊತ್ತಿರೋ ಹಾಗೆ ಇದಿಷ್ಟು ನಿಮ್ಗೆ ಹೇಳಿದೆ ಈಗ. ಸೊ ನೆಕ್ಸ್ಟ್ ಬರೋಣ, ಮತ್ತೊಂದು ಉಪನದಿ ಝೀಲಂ ಬಗ್ಗೆ ಮಾತಾಡೋಣ.
ಝೀಲಂ ಅನ್ನ ವೇದಗಳ ಕಾಲದಲ್ಲಿ ಅಸಿಕ್ನಿ ನದಿ ಅಂತ ಕೂಡ ಕರೀತಾರೆ. ಚೆನಾಬನ್ನ ಅಸಿಕ್ನಿ ಅಂತ ಕೂಡ ಕರೀತಾರೆ. ಇದು ಹುಟ್ಟತಕ್ಕಂಥದ್ದು ಬಾರಾಲಾಚ ಶ್ರೇಣಿಗಳಲ್ಲಿ, ಸಂಗಮ ಆಗ್ತಕ್ಕಂಥದ್ದು ಸಿಂಧು ನದಿಗೆ. ಓಕೆ, ಬಟ್ ಚೆನಾಬು ಮೂಲತಃ ಚೆನಾಬ್ ಅಲ್ಲ. ಇದು ಚೆನಾಬ್ ಆಗೋಕ್ಕಿಂತ ಮುಂಚೆ ಚಂದ್ರ ಮತ್ತು ಭಾಗ್ ಅಂತಕ್ಕಂಥ ಎರಡು ನದಿಗಳು ಸೇರಿ ಚಂದ್ರಭಾಗ್ ಅಂತ ಆಗ್ತವೆ. ಅಂತ ಚಂದ್ರಭಾಗ್ ಅಲ್ಲಿ ಇದನ್ನ ಚೆನಾಬ್ ಅಂತ ಕೂಡ ಅದನ್ನ ಕರೀತಾರೆ. ಓಕೆ, ಇನ್ನು ಚೆನಾಬ್ ನದಿಗೆ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ಬಾಗ್ಲಿಹಾರ್ ವೆರಿ ಇಂಪಾರ್ಟೆಂಟ್. ಸಲಾಲ್ ವಿದ್ಯುತ್ ಶಕ್ತಿಯಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಅತ್ಯಂತ ಪ್ರಮುಖವಾಗಿರ್ತದೆ. ಸಲಾಲ್, ಬಾಗ್ಲಿಹಾರ್, ದುಲ್ಹಸ್ತಿ ಮತ್ತೆ ರಟ್ಲೆ ಅಂತ ಕರಿತೀವಿ. ಒಟ್ಟು 4 ಅಣೆಕಟ್ಟುಗಳನ್ನ ಚೆನಾಬ್ಗೆ ಕಟ್ಟಲಾಗಿದೆ. ಹೌದಾ? ಸೊ ಹಂಗಾಗಿ ನೆನ್ಪಿಟ್ಕೊಳ್ಳಿ, ಚೆನಾಬು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ ಮತ್ತೆ ಹಾಗೆ ಮುಂದೆ ಬರ್ತಕ್ಕಂತಹ ಪಾಕಿಸ್ತಾನದವರೆಗೂ ಕೂಡ ಬರೆಯುತ್ತೆ. ಹಂಗಾಗಿ ಚೆನಾಬ್ ರೈಲ್ವೆ ಸೇತುವೆಯನ್ನ ಕಟ್ಟಲಾಗಿದೆ. ಇದು ವಿಶ್ವದ ಅತ್ಯಂತ ಎತ್ತರವಾದ ಸೇತುವೆ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಅತ್ಯಂತ ಎತ್ತರವಾದ ರೈಲ್ವೆ ಸೇತುವೆಯನ್ನ ಯಾವ ನದಿಗೆ ಮೇಲೆ ಕಟ್ಟಲಾಗಿದೆ ಅಂತ ಕೇಳ್ತಾರೆ. ಚೆನಾಬ್ ನದಿ ಮೇಲೆ ಕಟ್ಟಲಾಗಿದೆ. ಇದು ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಬೇಕು. ಹಂಗಾಗಿ ಈ ಚೆನಾಬ್ ನದಿ ಬಗ್ಗೆ ಹೇಳುವಾಗ ನಾವು ಯಾವಾಗಲೂ ಹೇಳ್ತೀವಿ ಜಾಸ್ಕರ್ ಶ್ರೇಣಿಯಲ್ಲಿ ಬರ್ತಕ್ಕಂಥ ಬಾರಾಲಾಚದಲ್ಲಿ ಹುಟ್ಟತ್ತೆ. ಇದು ನಮ್ಗೆ ಹೇಳಿದ್ರೆ ನಿಮ್ಗೆ ಚಂದ್ರ ಮತ್ತೆ ಬಾಗ್ ಇವೆರಡಗಳ ಸಂಗಮದಿಂದ ಚಂದ್ರಭಾಗ ಆಗತ್ತೆ. ಚೆನಾಬ್ ಅಂತ ಕರೀತಾರೆ. ಮುಂದೆ ಅಕ್ನೂರ್ ಅಂತಕ್ಕಂಥ ನದಿ ಬಯಲು ಪ್ರದೇಶವನ್ನ ಸೃಷ್ಟಿ ಮಾಡ್ತವೆ. ಬಗ್ಲಿಹಾರ್ ಅಣೆಕಟ್ಟು ವೆರಿ ಇಂಪಾರ್ಟೆಂಟು. ಈ ನದಿಗೆ ಜಮ್ಮು ಕಾಶ್ಮೀರದ ಸೇತುವೆ ಹೇಳಿದ್ನಲ್ಲಿ ನಿಮ್ಗೆ ನಿರ್ಮಿಸಲಾಗಿದೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಅಂತ ಕರಿತೀವಿ. ಸಿಂಧೂ ನದಿಯ ಅತಿ ದೊಡ್ಡ ಉಪನದಿ. ನೆನ್ಪಿಟ್ಕೊಳ್ಳಿ, ಲಾರ್ಜೆಸ್ಟ್. ಇದು ಲಾಂಗೆಸ್ಟ್ ಅಲ್ಲ, ಇದು ನೆನ್ಪಿಟ್ಕೊಳ್ಳಿ, ಲಾರ್ಜೆಸ್ಟ್. ಹೈ ವಾಟರ್ ನ ಸಿಂಧೂ ನದಿಗೆ ತಂದು ಹಾಕೋದೆ ಈ ಚೆನಾಬ್ ನದಿ ಅಂತ ಕೂಡ ನೀವು ಇದನ್ನ ನೆನ್ಪಿಟ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದ್ರೆ ನಮ್ಗೆ ಝೀಲಂ ಬಗ್ಗೆ ಮಾತಾಡೋಣ. ಝೀಲಂ ಅನ್ನ ವೇದಗಳ ಕಾಲದಲ್ಲಿ ಏನಂತ ಕರೀತಾ ಇದ್ರು ಅಂದ್ರೆ ವಿತಸ್ಥ ಅಂತ ಕೂಡ ಕರೀತಾ ಇದ್ರು. ಇದು ಹುಟ್ಟೋದು ವೆರಿನಾಗಲ್ಲಿ ಹುಟ್ಟತ್ತೆ. ಅಲ್ಲಿಂದ ಮುಂದೆ ಹರಿಯುವಾಗ ಉಲರ್ ಸರೋವರದ ಮುಖಾಂತರ ಹರಿಯತ್ತೆ. ಹಾಗೆ ಉಲರ್ ಸರೋವರದ ಮುಂದೆ ಹಾದ್ಬಿಟ್ಟು ಝಂಗ್ ಅಂತಕ್ಕಂಥ ಸ್ಥಳದಲ್ಲಿ ಇದು ಚೆನಾಬ್ ಅನ್ನ ಕೂಡ ಸೇರತ್ತೆ. ಓಕೆ, ಹಂಗಾಗಿ ಝೀಲಂ ಏನಿದೆ ಇದು ಇಲ್ಲಿ ವೆರಿನಾಗ್ ಇಂದ ಹುಟ್ಟಿ ಹರಿಯುವಂತಹ ಮುಂದಿನ ದಿನಗಳಲ್ಲಿ ಅದು ಬಂದು ಸೇರ್ತಕ್ಕಂಥ ಚೆನಾಬ್ನ ಪ್ರದೇಶ ಏನಿದೆ ಅದನ್ನ ಝಂಗ್ ಅಂತ ಕರಿತೀವಿ. ಅದ್ರ ಮಧ್ಯದಲ್ಲಿ ನಮ್ಗೆ ಉಲರ್ ಸರೋವರದ ಶ್ರೇಣಿಗಳಲ್ಲಿ ಕೂಡ ಇದು ಹರಿದು ಬರ್ತಕ್ಕಂಥದ್ದು ನಮ್ಗೆ ಕಂಡು ಬರ್ತದೆ. ಓಕೆ, ಇದಕ್ಕೆ ನಿರ್ಮಾಣ ಮಾಡಿರ್ತಕ್ಕಂಥ ಜಲವಿದ್ಯುತ್ ಯೋಜನೆಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಲವಿದ್ಯುತ್. ಅದರಲ್ಲಿ ಕಿಶನ್ ಗಂಗಾ ಯೋಜನೆ ವೆರಿ ಇಂಪಾರ್ಟೆಂಟ್, ಟುಲ್ಬುಲ್ ಯೋಜನೆ ಮತ್ತೆ ಉರಿ ಯೋಜನೆಗಳು, ಇವು 3 ಜಲವಿದ್ಯುತ್ ಯೋಜನೆಗಳು ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಬೇಕು. ಓಕೆ, ಹಂಗಾಗಿ ಝೀಲಂ ವೆರಿ ಇಂಪಾರ್ಟೆಂಟ್ ಆಗತ್ತೆ ನಮ್ಗೆ. ಪೀರ್ ಪಂಜಾಲ್ ಶ್ರೇಣಿಯ ವೆರಿನಾಗಲ್ ಹುಟ್ಟೋದು ಚೆನಾಬ್ ಉಪನದಿ. ಇದು ಮುಂದೆ ಉಲರ್ ಸರೋವರದ ಮುಖಾಂತರ ಹರತ್ತೆ. ಆದ್ರೆ ನೆನ್ಪಿಟ್ಕೊಳ್ಳಿ, ನಿಮ್ಗೆ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಬಹಳ ದೀರ್ಘವಾಗಿ ಹೇಳ್ಕೊಡ್ತಾ ಇದ್ದೀನಲ್ವಾ. ಸೊ ಹಂಗಾಗಿ ಝೀಲಂನ ಅತ್ಯಂತ ದೊಡ್ಡ ಉಪನದಿ ಯಾವುದು ಅಂದ್ರೆ ಕಿಶನ್ ಗಂಗಾ ಅಂತ ಕರಿತೀವಿ. ಹಾಗಾಗಿ ಮುಂದೆ ಇದು ಸಟ್ಲೇಜ್ ಅನ್ನ ಸೇರುತ್ತೆ. ಸಟ್ಲೇಜ್ ಮುಂದೆ ಹೋಗಿ ಪಾಂಜಿನಾಡ್ ನದಿ ಮುಖಜ ಭೂಮಿಯನ್ನ ರೂಪುತ್ತೆ. ಮಿತಾನ್ ಕೋಟ್ ಅಲ್ಲಿ ಮುಂದೆ ಸಿಂಧು ನದಿಯನ್ನ ಸೇರ್ತವೆ. ಹಂಗಾಗಿ ಕಿಶನ್ ಗಂಗಾ ವೆರಿ ಇಂಪಾರ್ಟೆಂಟ್. ಜಮ್ಮು ಕಾಶ್ಮೀರ ಜಿಲ್ಲೆಯ ಡ್ರಾಸ್ ಅಂತ ಕರಿತೀವಲ್ಲ ಅಲ್ಲಿ ಹುಟ್ಟತ್ತೆ. ಡ್ರಾಸ್ ನೆನ್ಪಿಟ್ಕೊಳ್ಳಿ, ಭಾರತದಲ್ಲೇ ಅತ್ಯಂತ ಹೆಚ್ಚು ಶೀತಾಂಶವನ್ನ ಹೊಂದಿರತಕ್ಕಂಥ ಪ್ರದೇಶ. ಓಕೆ, -6 ಡಿಗ್ರಿ ತನಕ ನಾವು ಅಲ್ಲಿ ಹೇಳ್ತೀವಿ ಅತ್ಯಂತ ಶೀತಮಯ ಪ್ರದೇಶ ಡ್ರಾಸ್. ಡ್ರಾಸ್ ಬರೋದೆಲ್ಲಿ ಅಂತಂದ್ರೆ ನಿಮ್ಗೆ ಮ್ಯಾಪ್ ಅಲ್ಲಿ ನಾವು ತೋರಿಸ್ಬೇಕು ಅಂದ್ರೆ ಈ ಭಾಗದಲ್ಲಿ ಬರ್ತಕ್ಕಂಥದ್ದೇ ಡ್ರಾಸ್. ಓಕೆ, ಇಲ್ಲಿ ನಮ್ಗೆ ಪಾಮೀರ್ ಇಂದಿರಾ ಕೋಲ್ ಅಂತ ಏನ್ ಕರಿತೀವಿ, ಇಲ್ಲಿ ಇದ್ರ ಮೇಲೆ ಪಾಮೀರ್ ಗ್ರಂಥಿಗಳು ಬರ್ತವೆ, ಅದ್ರ ಕೆಳಗೆ ಇಂದಿರಾ ಕೋಲ್. ಇಲ್ಲಿ ಬರ್ತಕ್ಕಂಥದ್ದೇ ನಮ್ಗೆ ವೆರಿ ಇಂಪಾರ್ಟೆಂಟ್ ಡ್ರಾಸ್, ಅಲ್ಲಿ ಹುಟ್ಟತ್ತೆ. ಹಾಗಾಗಿ ಡ್ರೌಟ್ ಮೀನುಗಳಿಗೆ ತುಂಬಾ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದೇ ಈ ಕಿಶನ್ ಗಂಗಾ. ಉತ್ತಮವಾದ ಜಲವಿದ್ಯುತ್ ಯೋಜನೆ. ಇದರ ಮುಂದೆ ಉರಿ ಜಲವಿದ್ಯುತ್ ಯೋಜನೆ ಕೂಡ ನಮ್ಗೆ ಝೀಲಂ ಅಲ್ಲಿ ಸೇರ್ತಕ್ಕಂಥದ್ದು ನೋಡಿದೀವಿ. ಸೊ ನೆಕ್ಸ್ಟ್ ಬಂದ್ರೆ ನಮ್ಗೆ ರಾವಿ ನದಿ ಹೇಳ್ತೀವಿ. ರಾವಿ ವೇದಗಳ ಕಾಲದನ್ನ ಪರುಸ್ನಿ ಅಂತ ಕರಿತಾ ಇದ್ರು. ಕೆಲವು ಕಡೆ ಇದನ್ನ ಐರಾವತಿ ನದಿ ಅಂತನೂ ಕೂಡ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಐರಾವತಿ ಹುಟ್ಟೋದು ಕುಲು ಬೆಟ್ಟಗಳಲ್ಲಿ, ಮುಂದೆ ಸೇರೋದು ಚೆನಾಬ್ ನದಿಗಳನ್ನು ಸೇರ್ಕೊಂಡ್ಬಿಟ್ಟು ಮುಂದೆ ಸಂಗಮ ಆಗ್ತವೆ. ಉಪನದಿ ಉಚ್ ಅಂತ ನೆನ್ಪಿಟ್ಕೊಳ್ಳಿ. ರಾವಿ ನದಿಯ ಅತ್ಯಂತ ಪ್ರಮುಖ ಉಪನದಿ ಉಚ್. ಪ್ರಮುಖವಾಗಿ ಏನು ಅಣೆಕಟ್ಟುಗಳು? ರಂಜಿತ್ ಸಾಗರ್ನ ಕಟ್ಟಲಾಗಿದೆ, ಶಹಪುರ್ ಕಂಡಿಯಲ್ಲಿ ಕಟ್ಟಲಾಗಿದ್ದಾರೆ, ಚಮೇರ್ ಅಂತ ಕಟ್ಟಿದ್ದಾರೆ. 3 ಪ್ರಮುಖ ಅಣೆಕಟ್ಟುಗಳು ಇದು ನಮ್ಗೆ ಸಿಗುತ್ತೆ. ಹಾಗಾಗಿ ರಾವಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನದಿ. ಮ್ಯಾಪ್ ನೋಡ್ತಾ ಇದ್ದೀರಿ ಅನ್ಕೊಳ್ತೀನಿ. ಈ ರಾವಿಗೆ ಬಂದ್ ಸೇರ್ತಕ್ಕಂಥದ್ದು ಚೆನಾಬ್ ಬಂದ್ ಸೇರುತ್ತೆ. ಮುಂದೆ ಚೆನಾಬ್ಗೆ ಹಿಂದೆ ಝೀಲಂ ಬಂದ್ ಸೇರ್ಕೊಂಡಿರುತ್ತೆ. ಹಂಗಾಗಿ ಝೀಲಂ ಚೆನಾಬ್ ಎರಡೂ ಬಂದು ರಾವಿ ನದಿಯನ್ನು ಸೇರ್ತಾರೆ. ರಾವಿ ನದಿ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಅಲ್ವಾ.
ಮುಂದೆ ಲಾಹೋರ್ ಪಟ್ಟಣದ ಮುಖಾಂತರ ಹರಿತಾವೆ ಇವು ರಾವಿ ನದಿ. ಇದರ ದಡದ ಮೇಲೆನೆ ಮೊಟ್ಟ ಮೊದಲ ಬಾರಿಗೆ ತ್ರಿವರ್ಣ ಧ್ವಜವನ್ನ ಹಾರಿಸಿರ್ತಕ್ಕಂಥದ್ದು ಲಾಹೋರ್ ಸೆಷನ್ಸ್ ಅಲ್ಲಿ. ಅದು ನಿಮಗೆ ಗೊತ್ತಿದೆ. ಆವಾಗ ಯಂಗ್ ಕಾಂಗ್ರೆಸ್ ನ ಲೀಡರ್ ಆಗಿದ್ದಂತ ಜವಾಹರ್ಲಾಲ್ ನೆಹರು ಮತ್ತೆ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ. ಹಾಗಾಗಿ ಡಿಸೆಂಬರ್ 26 ಅವತ್ತು ನಾವು ಆಯ್ಕೆ ಮಾಡಿದ್ರು. ಸೊ ಜನವರಿ 1, 26 ಕೂಡ ಆಯ್ಕೆ ಮಾಡ್ತಾರೆ. ಹಾಗಾಗಿ ಎರಡು ಡೇಟ್ಗಳು ಇಂಪಾರ್ಟೆಂಟ್ ಆಗತ್ತೆ. ಜನವರಿ 26 ಭಾರತದ ಗಣರಾಜ್ಯವನ್ನಾಗಿ ಮುಂದೆ ಘೋಷಣೆ ಮಾಡಿದ್ದು ಇದೇ ಟ್ರೈ ಕಲರ್ ಫ್ಲಾಗ್ ಅನ್ನ ಹಾರಿಸಿದ್ದಕ್ಕೆ. ಅದರ ಹಿಂದಿನ ತಿಂಗಳಲ್ಲಿ ಕಾಂಗ್ರೆಸ್ ಸೆಷನ್ಸ್ ಅಲ್ಲಿ ಪೂರ್ಣ ಸ್ವರಾಜ್ ಅನ್ನ ಘೋಷಣೆ ಮಾಡಲಾಗಿತ್ತು. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗತ್ತೆ ನಿಮ್ಗೆ. ಓಕೆ, ಮುಂದೆ ರಾವಿ ಅಣೆಕಟ್ಟುಗಳ ಬಗ್ಗೆ ಕೂಡ ಮಾತಾಡಿದ್ವಿ. ಇದರ ಫುಲ್ ಡೀಟೇಲ್ಸ್ ನೀವು ನೋಡಿ. ರಾವಿ ಕುಲು ಬೆಟ್ಟಗಳಲ್ಲಿ ಹರಿತಕ್ಕಂತ ರೋಹತಾಂಗ್ ಪಾಸ್ ಅಲ್ಲಿ ಹುಟ್ಟತ್ತೆ. ಧೌಲ್ಧಾರ್ ಶ್ರೇಣಿಗಳಲ್ಲಿ ಹುಟ್ಟೋದು. ರಂಜಿತ್ ಸಾಗರ್ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಉಚ್ ನದಿಯು ರಾವಿ ನದಿಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಉಪನದಿ. ಈ ನದಿಗೆ ಖತ್ವಾ ಅಂತ ಹೇಳಿ ಒಂದು ಅಣೆಕಟ್ಟನ್ನು ಕೂಡ ಕಟ್ಟಿದ್ದಾರೆ. ಯಾವುದಕ್ಕೆ? ಉಚ್ಗೆ. ಇನ್ನು ಶಹಪುರ್ಕಂಡಿ ಅಂತ ಕರಿತೀವಿ. ಪಠಾಣ್ಕೋಟ್ ಅಲ್ಲಿ ಬರುತ್ತೆ, ಪಂಜಾಬ್ನ ಪಠಾಣ್ಕೋಟ್ ಅಲ್ಲಿ. ಅದಕ್ಕೆ ಅಣೆಕಟ್ಟನ್ನ ಕಟ್ಟಲಾಗಿದೆ. ಶಹಪುರ್ಕಂಡಿ ಅನ್ನುವಂತ ಅಣೆಕಟ್ಟು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮುಂದೆ ಬರೋಣ. ಬಿಯಾಸ್ ನದಿ ಬಗ್ಗೆ ತಿಳ್ಕೊಳ್ಳಿ. ಬಿಯಾಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನದಿ. ವೇದಗಳ ಕಾಲದಲ್ಲಿನ ವಿಪಾಶಾ ಅಂತ ಕೂಡ ಕರೀತಾ ಇದ್ರು. ಇದೇ ಬಿಯಾಸ್ ನದಿಗೆ ಹಿಸ್ಟ್ರಿ ನೀವು ನೋಡ್ಬೇಕು, ವೆರಿ ಇಂಪಾರ್ಟೆಂಟ್. ಅಲೆಕ್ಸಾಂಡರ್ ಈ ನದಿಯನ್ನ ದಾಟೋದಕ್ಕಾಗದೇನೆ ಆತ ವಾಪಸ್ ಹೋಗಿದ್ದು ಇದೇ ಬಿಯಾಸ್ ನದಿಯಿಂದಾಗಿದೆ. ಹಾಗಾಗಿ ಬಿಯಾಸ್ ನದಿ ವೆರಿ ಇಂಪಾರ್ಟೆಂಟ್ ಆಗಿತ್ತು. ಹಾಗಾಗಿ ಜಮ್ಮು ಕಾಶ್ಮೀರದ ಬಾರ್ಡರ್ ತನಕ ಬಂದವನು ಮುಂದಕ್ಕೆ ಯಾಕೆ ಬರಲಿಲ್ಲ ಅಂದ್ರೆ ಇದೇ ಬಿಯಾಸ್ನ ಅಡ್ಡಗೋಡೆ. ಮುಂದೆ ಇದು ಬಿಯಾಸ್ ಕುಂಡಿಂದ ಮುಂದೆ ಬರ್ತೀವಿ, ಸಂಗಮ ಆಗೋದು ಸಟ್ಲೈಜ್ಗೆ. ಅಲ್ಲಿಂದ ಮುಂದೆ ಹೋಗಿ ಸಿಂಧು ಸೇರ್ತವೆ. ಉಪನದಿಗಳಾಗಿ ಬಾನ್ಗಂಗಾ ಮತ್ತೆ ಚಕ್ಕಿ ಅಂತ ಕರಿತೀವಿ. ಆಗ್ಲೇ ನಿಮ್ಗೆ ಹೇಳಿದೆ, ಭಾರತದಲ್ಲೇ ಹುಟ್ಟಿ ಭಾರತದಲ್ಲೇ ಕೊನೆಯಾಗುವಂತ ಸಿಂಧು ನದಿಯ ಉಪನದಿ ಯಾವುದು ಅಂತ ಕೇಳಿದ್ರೆ ಅದು ಬಿಯಾಸ್ ನದಿ. ನೆನ್ಪಿಟ್ಕೊಳ್ಳಿ. ಬಿಯಾಸ್ ನದಿ ಅಣೆಕಟ್ಟುಗಳು ಪಾಂಗ್, ಪಾಂಡೋ ಮತ್ತೆ ಇಂದಿರಾ ಗಾಂಧಿ ಕಾಲುವೆಗಳು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನ್ ಗೊತ್ತಾ, ಸಿಂಧು ನದಿಯಲ್ಲಿ ಬರ್ತಕ್ಕಂಥ ಡಾಲ್ಫಿನ್ಗಳು ಇಲ್ಲಿ ವೆರಿ ಇಂಪಾರ್ಟೆಂಟು. ಈ ಸಿಂಧು ಡಾಲ್ಫಿನ್ಗಳು ಹರಿಕೆ ಅಂತಕ್ಕಂಥ ಪ್ರದೇಶದಲ್ಲಿ ಕಂಡು ಬರುತ್ತೆ. ಬಿಯಾಸ್ ಮೀಸಲು ಪ್ರದೇಶವನ್ನ ಈಗ ನಿರ್ಮಾಣ ಮಾಡಲಾಗ್ತಾ ಇದೆ. ಓಕೆ, ಗಂಗಾ ಡಾಲ್ಫಿನ್ಗಳು ಹೆಂಗೆ ಅಸ್ಸಾಮಲ್ಲಿ ಕಂಡು ಬರ್ತಾವೋ ಹಂಗೆ ಸಿಂಧು ನದಿ ಡಾಲ್ಫಿನ್ಗಳು ಹರಿಕೆಯಲ್ಲಿ ಕಂಡು ಬರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿ ನಮ್ಗೆ ಸಿಗತ್ತೆ. ಹಾಗಾಗಿ ಬಿಯಾಸ್ ನಮ್ಗೆ ಇಂಪಾರ್ಟೆಂಟ್ ಆಗ್ತವೆ. ರೋಹತಾಂಗ್ ಪಾಸ್ ಬಿಯಾಸ್ ಕುಂಡಲ್ಲಿ ಪಾಕಿಸ್ತಾನವನ್ನ ಮೊದಲು ಪ್ರವೇಶಿಸುವ ನದಿ ಅಂತ ಕೂಡ ಕರಿತೀವಿ. ಯಾಕಂದ್ರೆ ಸಟ್ಲೇಜ್ ಜೊತೆಗೆ ಸೇರ್ಕೊಂಡು ಮುಂದೆ ಹೋಗೋದು. ಪ್ರವಾಸಿ ತಾಣ ಮನಾಲಿ ಕೂಡ ಬರ್ತಕ್ಕಂಥದ್ದು ಇದೇ ಬಿಯಾಸ್ ನಲ್ಲಿ. ಹರ್ಕೆ ಪಟಾನ್ ಎಂಬಲ್ಲಿ ಸಟ್ಲೇಜ್ ನದಿಯನ್ನ ಸೇರುತ್ತೆ. ಸಿಂಧು ನದಿ ಡಾಲ್ಫಿನ್ ಹರಕೆ ಪ್ರದೇಶದಲ್ಲಿ ಕಂಡು ಬರ್ತವೆ. ಮೀಸಲು ಪ್ರದೇಶವನ್ನ ಇತ್ತೀಚೆಗೆ ಅಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಹಾಗಾಗಿ ಸಿಂಧು ನದಿ ನೀರು ಒಪ್ಪಂದ ಇತ್ತೀಚೆಗೆ ತುಂಬಾ ಚರ್ಚೆಯಲ್ಲಿದ್ದಂತ ವಿಚಾರ. ಸೆಪ್ಟೆಂಬರ್ 19, 1960 ಭಾರತ ಪಾಕಿಸ್ತಾನ ನಡುವೆ ಆಗಿದೆ. ಆ ಪ್ರಕಾರ ಬಂದ್ರೆ 80% ನೀರು ಪಾಕಿಸ್ತಾನಕ್ಕೆ ಹೋಗ್ತಾ ಇದೆ, 20% ನೀರು ಮಾತ್ರ ಭಾರತ ಬಳಸ್ಕೊತಾ ಇದೆ. ಹೀಗೆ ಸಿಂಧು ನದಿಯ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಗಳನ್ನ ನಿಮಗೋಸ್ಕರ ಕೊಟ್ಟಿದ್ದೀನಿ. ಎಲ್ಲದನ್ನ ಎಂಜಾಯ್ ಮಾಡ್ತಾ ಇದ್ದೀರಾ. ಕಾಣ್ತಾ ಇರೋ QR ಕೋಡ್ ನ ಹಾಗೆ ಎಂಜಾಯ್ ಮಾಡಿ ಒಂದಿಷ್ಟು ಧನ ಸಹಾಯವನ್ನ ಮಾಡೋದ್ರ ಮುಖಾಂತರವಾಗಿ ನೀವು ಈ ಚಾನಲ್ ನ ಬಿಗ್ಗೆಸ್ಟ್ ಲೆವೆಲ್ ಬೆಳೆಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್. ರಮೇಶ್ ಸರ್, ಥ್ಯಾಂಕ್ ಯು, ಬಾಯ್.